ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 12 ಏಪ್ರಿಲ್ 2024 ನಿಫ್ಟಿ 50ನಲ್ಲಿ ಏನಾಯಿತು, BSE ಸೆನ್ಸೆಕ್ಸ್ನಲ್ಲಿ ಏನಾಯಿತು, ಹಾಗೆ ಭಾರತೀಯ IPO ಇವತ್ತು ಲೀಸ್ಟಿಂಗ್ ಆಯಿತು, ಅಂದರೆ ನಮ್ಮ ಶೇರ್ ಮಾರ್ಕೆಟ್ಗೆ ಸೇರ್ಪಡೆ ಆಯಿತು, ಎಷ್ಟು ಏರಿಕೆ ಆಯಿತು, ಹಾಗೆ ಅದಾನಿ ಮತ್ತು MG ಮೋರಿಸ್ ಗ್ಯಾರೇಜ್ ಕಾರ್ ಇದ್ರ ಮಧ್ಯದಲ್ಲಿ ನಡೆದಿರೋ ಒಪ್ಪಂದ ನೋಡ್ಕೊಂಬರೋಣ ಬನ್ನಿ. ಇವತ್ತು ನಿಫ್ಟಿ 50 ಕ್ಲೋಸ್ ಆಗಬೇಕಾದ್ರೆ ಸುಮಾರು 22,519 ಪಾಯಿಂಟ್ಸ್ಗೆ ಕ್ಲೋಸ್ ಆಗಿದೆ. ಅಂದರೆ ಸುಮಾರು 234.40 ಅಷ್ಟು ಇವತ್ತು ಇಳಿಕೆಯಾಗಿದೆ. ಅಂದರೆ 1% ಇವತ್ತು ಇಳಿಕೆಯಾಗಿದೆ. ಇದು ಒಂದು ದೊಡ್ಡ ಕುಸಿತನೇ ಅಂತ ಹೇಳ್ಬೋದು. ಕಾರಣಗಳು ಹಲವಾರು ಅಂತ ಹೇಳ್ಬೋದು. ಒಂದು, ವಿದೇಶಿ ಮಾರ್ಕೆಟ್ ಮತ್ತು ಅಥವಾ ವಿದೇಶಿ ಹೂಡಿಕೆದಾರರಿಂದ ಇವತ್ತು ಯಾವುದೇ ರೀತಿ ಆಸಕ್ತಿ ಇಲ್ಲ. ನಮ್ಮ ದೇಶದ ಮಾರ್ಕೆಟ್ನಲ್ಲಿ ಯಾವುದೇ ರೀತಿ ಹಣಕಾಸು ಹೂಡಿಕೆ ಆಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಅಮೇರಿಕದ ಶೇರ್ ಮಾರ್ಕೆಟ್ನಲ್ಲೇ ಸ್ವಲ್ಪ ಇಳಿತಾ ಇದೆ, ಕುಸಿತಾ ಇದೆ. ಯಾಕೆಂದರೆ ಇನ್ಫ್ಲೇಷನ್ ಡೇಟಾಗಳು ಬಂದಾಗ ಅದರಲ್ಲಿ ಯಾವುದೇ ರೀತಿ ಒಂದು ಬೇರೆ ನಮ್ಮ ಭಾರತದ ಶೇರ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡಿ ಅದಕ್ಕೆ ಹೂಡಿಕೆದಾರರು ಆಸಕ್ತಿ ತೋರಿಸ್ತಾ ಇಲ್ಲ. ಗ್ಲೋಬಲ್ ಡಿಮ್ಯಾಂಡ್ ಏನಿದೆ ಅದು ಕಡಿಮೆ ಇದೆ. ಹಾಗೆ ಇನ್ನೂ ಒಂದು BSE ಸೆನ್ಸೆಕ್ಸ್ನಲ್ಲಿ ಇವತ್ತು ಸುಮಾರು 793 ಪಾಯಿಂಟ್ ಅಷ್ಟು ಇಳಿದಿದೆ. ಅಂದರೆ ಇದು ಕ್ಲೋಸ್ ಆಗಬೇಕಾದ್ರೆ ಸುಮಾರು 74,244.90ಗೆ ಕ್ಲೋಸ್ ಆಗಿದೆ. ಯಾಕೆ ಅಂದರೆ ಗ್ಲೋಬಲ್ ಮಾರ್ಕೆಟ್ಗಳಲ್ಲಿರುವ ಸೆಂಟಿಮೆಂಟ್ಸ್ ನಮ್ಮ ದೇಶದ ಷೇರು ಮಾರ್ಕೆಟ್ ಮೇಲೂ ರಿಫ್ಲೆಕ್ಟ್ ಆಗ್ತಾ ಇದೆ. ಅದೇ ರೀತಿ ಇವತ್ತು ಟ್ರೆಂಡಿಂಗ್ ಶೇರು ಅಂತ ಹೇಳಿದ್ರೆ ಟಾಟಾ ಪವರ್, ಇದರಲ್ಲಿ ಸುಮಾರು ಪ್ರತಿಯೊಂದು ಶೇರಲ್ಲಿ ಒಂದು ₹5 ಅಷ್ಟು ಏರಿಕೆ ಆಗಿದೆ. ಹಾಗೆ ಇನ್ನೊಂದು ಟ್ರೆಂಡಿಂಗ್ ಶೇರ್ ಅಂದರೆ HDFC ಬ್ಯಾಂಕ್, ಇದು ಅಷ್ಟೇ ಇವತ್ತು ಸುಮಾರು ಒಂದು ₹17.40 ಅಷ್ಟು ಇಳಿಕೆ ಆಗಿದೆ. ಇದು ಒಂದು ದೊಡ್ಡ ಬ್ಯಾಂಕ್. ಹಾಗೆ ವೇದಾಂತ, ಇದ್ರ ಬಗ್ಗೆ ಮಾತಾಡಿದ್ವಿ, ಇಂಟ್ರಾಡೇ ಟ್ರೇಡ್ ಬಗ್ಗೆನೂ ಮಾತಾಡಿದ್ವಿ. ಇದರಲ್ಲಿ ವೇದಾಂತದಲ್ಲಿ ಇತ್ತೀಚೆಗೆ ಇದೊಂದು ಸ್ವಲ್ಪ ಟ್ರೆಂಡಿಂಗಲ್ಲಿದೆ. ಇವತ್ತು ಸುಮಾರು 3% ಅಷ್ಟು ಏರಿಕೆ ಆಗಿದೆ. ಅಂದರೆ ಪ್ರತಿಯೊಂದು ಶೇರಲ್ಲಿ ಸುಮಾರು ₹11 ಅಷ್ಟು ಒಂದು ಏರಿಕೆ ತೋರಿಸಿದೆ. ಹಾಗೆ ರಿಲಯನ್ಸ್ ಪವರ್, ಇದು ಒಂದು ಟ್ರೆಂಡಿಂಗಲ್ಲೇ ಇದೆ ಇತ್ತೀಚೆಗೆ. ಇದು ಇವತ್ತು ಪ್ರತಿಯೊಂದು ಶೇರಲ್ಲಿ ಸುಮಾರು ₹1 ಅಷ್ಟು ಇಳಿಕೆ ಆಗಿದೆ. ಅಂದರೆ ಇವತ್ತು ಪ್ರತಿಯೊಂದು ಶೇರ್ ರಿಲಯನ್ಸ್ ಪವರ್ದು ಪ್ರತಿಯೊಂದು ಶೇರ್ ಕ್ಲೋಸ್ ಆಗಬೇಕಾದ್ರೆ ಸುಮಾರು ₹27.35ಗೆ ಕ್ಲೋಸ್ ಆಯಿತು. ಹಾಗೆ ಇಂಡಿಯನ್ ರಿನ್ಯೂವಬಲ್ ಎನರ್ಜಿನೂ ಅಷ್ಟೇ ಇವತ್ತು ಸುಮಾರು ಒಂದು ₹80 ಅಷ್ಟು ಏರಿಕೆ ತೋರಿಸಿದೆ. ಹಾಗೆ ಇವತ್ತು ನಿಫ್ಟಿ 50ನಲ್ಲಿ ಯಾವೆಲ್ಲ ಕಂಪ್ನಿಗಳು ಏರಿಕೆ ಆಗಿದೆ ಅಂದರೆ ತುಂಬ ಕಡಿಮೆ ಕಂಪ್ನಿಗಳು ಏರಿಕೆ ಆಗಿದೆ. ಯಾಕೆ ಅಂದರೆ ನಿಫ್ಟಿ 50ನಲ್ಲಿ ಸುಮಾರು ನೋಡ್ಬೋದು 1% ಅಷ್ಟು ಇಳಿಕೆ ಆಗಿದೆ ಓವರಾಲ್ ಆಗಿ. ಹಾಗೆ ಡಿವಿಸ್ ಲ್ಯಾಬೊರೇಟರೀಸ್ನಲ್ಲಿ ಪ್ರತಿಯೊಂದು ಶೇರಲ್ಲಿ ಸುಮಾರು ₹40.60 ಅಷ್ಟು ಏರಿಕೆ ಆಯಿತು. ಹಾಗೆ ಬಜಾಜ್ ಆಟೋನಲ್ಲಿ ಸುಮಾರು ₹59.30 ಅಷ್ಟು ಏರಿಕೆ ಆಯಿತು. ನೋಡ್ಬೋದು ಇದು ಈಗ ₹9,000 ಪ್ರತಿಯೊಂದು ಶೇರ್ ಬಜಾಜ್ ಆಟೋ ಕಂಪ್ನಿದು ₹9,064 ಇದೆ. ಹಾಗೆ ಟಾಟಾ ಮೋಟರ್ಸ್ ನೋಡೋದಾದರೆ ಇವತ್ತು ಒಂದು ₹5 ಅಷ್ಟು ಏರಿಕೆ ಆಗಿದೆ ಪ್ರತಿಯೊಂದು ಶೇರಲ್ಲಿ. ಹಾಗೆ TCS ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ನಲ್ಲಿ ಸುಮಾರು ಪ್ರತಿಯೊಂದು ಶೇರಲ್ಲಿ ₹16 ಅಷ್ಟು ಏರಿಕೆ ಆಗಿದೆ. ಹಾಗೆ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ನಲ್ಲಿ ಸುಮಾರು ಪ್ರತಿಯೊಂದು ಶೇರಲ್ಲಿ ₹4.15 ಅಷ್ಟು ಏರಿಕೆ ಆಗಿದೆ. ಹಾಗೆ ಕ್ರಿಯೇಟಿವ್ ಗ್ರಾಫಿಕ್ಸ್ ಸೊಲ್ಯೂಷನ್ಸ್ IPO ಬಗ್ಗೆ ನಾವು ಮಾತಾಡಿದ್ವಿ. ಇದು ಲೀಸ್ಟ್ ಆಗಿ ಹೆಚ್ಚು ಕಡಿಮೆ ಸುಮಾರು 106% ಅಷ್ಟು ರಿಟರ್ನ್ ಕೊಟ್ಟಿದೆ. ಅಂದರೆ ಪ್ರತಿಯೊಂದು ಶೇರ್ಲಿ ಸುಮಾರು ₹90 ಅಷ್ಟಿದೆ. ಲೀಸ್ಟಿಂಗ್ ಆದಮೇಲೆ ಸುಮಾರು ₹90 ಅಷ್ಟು ಒಂದು ಪ್ರೀಮಿಯಮ್ಮಲ್ಲಿ ಒಂದು ಲೀಸ್ಟಿಂಗ್ ಆಯಿತು. ಹಾಗೆ ಭಾರತಿ IPO ಬಗ್ಗೆನೂ ನಾವು ಮುಂಚೆನೇ ಮಾತಾಡಿದ್ವಿ. ಭಾರತಿ IPO ಬರ್ತಾ ಇದೆ. ಇದು ಏರ್ಟೆಲ್ ಕಂಪ್ನಿದು ಒಂದು ಇದ್ರ ಪೇರೆಂಟ್ ಕಂಪ್ನಿ ಬಂದು ಏರ್ಟೆಲ್ ಕಂಪ್ನಿ ಅಂತ. ಇದು ಇವತ್ತು ಲೀಸ್ಟಿಂಗ್ ಆಗಿದೆ. ಇದು ಪ್ರತಿಯೊಂದು ಶೇರ್ಲಿ ಒಂದು ಲೀಸ್ಟಿಂಗ್ ಆದಾಗ ಸುಮಾರು ₹243.30 ಅಷ್ಟು ಒಂದು ಪ್ರೀಮಿಯಮ್ನಲ್ಲಿ ಲೀಸ್ಟ್ ಆಯಿತು. ಅಂದರೆ 42.68% ಪ್ರೀಮಿಯಮ್ನಲ್ಲಿ ಲೀಸ್ಟ್ ಆಯಿತು. ಅಂದರೆ ಒಂದು ಯಾರಿಗೆ ಇದು IPOನಲ್ಲಿ ಅಪ್ಲೈ ಮಾಡಿ ಸಿಕ್ಕಿದೆಯೋ ಅವರಿಗೆ ಇದು ಒಂದು ಒಳ್ಳೆ ರಿಟರ್ನ್ಸ್ ಅಂತಲೇ ಹೇಳ್ಬೋದು. IPOಗಳಿಗೆ ಅಪ್ಲೈ ಮಾಡ್ತಾ ಇರ್ರಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ, ಅದರಲ್ಲಿ ಆಸಕ್ತಿ ಇತ್ತು ಅಂತ ಹೇಳಿದ್ರೆ, ಕೆಲವರು ಮೋಸ್ಟ್ ಆಫ್ ದ ಟೈಮ್ ಸಿಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಹೈ ಡಿಮ್ಯಾಂಡಲ್ಲಿ ಇದೆ ಇತ್ತೀಚೆಗೆ IPO. ಯಾವ್ದಾರ ಸಿಕ್ಕಿದ್ರೆ ಈ ಥರ ನಿಮಗೆ ಅದರ ಒಳ್ಳೆ ರಿಟರ್ನ್ ಸಿಕ್ಕಿದೆ ಮೊದಲನೇ ದಿನವೇ ಒಂದು ಒಳ್ಳೆ ರಿಟರ್ನ್ ಸಿಗುತ್ತೆ. ಒಂದು ಲೀಸ್ಟಿಂಗ್ ಆಗಬೇಕಾದ್ರೆ ಒಂದು ಒಳ್ಳೆ ಪ್ರೀಮಿಯಮ್ನಲ್ಲಿ ಲೀಸ್ಟ್ ಆದರೆ. ಹಾಗೆ ಅದಾನಿ ಮತ್ತು MG ಮೋರಿಸ್ ಗ್ಯಾರೇಜ್, ಈ ಮೋರಿಸ್ ಗ್ಯಾರೇಜು ಅಡಾನಿ ಅವ್ರದ್ದು ಅಡಾನಿ ಟೋಟಲ್ ಎನರ್ಜಿ ಮೊಬಿಲಿಟಿ ಲಿಮಿಟೆಡ್ ಜೊತೆ ಮತ್ತು MG ಮೋರಿಸ್ ಗ್ಯಾರೇಜ್ ಜೊತೆ ಒಂದು MOU ನಡೆದಿದೆ. ಅಂದರೆ ಇವರು ಅಡಾನಿ ಟೋಟಲ್ ಎನರ್ಜೀಸ್ನವರು ಇವರಿಗೆ ಒಂದು EV ಚಾರ್ಜಿಂಗ್ ಸ್ಟೇಷನ್ಸ್ಗಳನ್ನ ಇನ್ಸ್ಟಾಲ್ ಮಾಡಿ ಕೊಡ್ತಾರಂತ. ಹಾಗೆ ಇದರಿಂದ ಅಡಾನಿ ಟೋಟಲ್ ಗ್ಯಾಸ್ ಲಿಮಿಟೆಡ್ಗೆ ಇದಕ್ಕೆ ಲಾಭ ಸಿಗುತ್ತೆ. ಯಾಕೆ ಅಂದರೆ ಅಡಾನಿ ಟೋಟಲ್ ಎನರ್ಜೀಸ್ ಮೊಬಿಲಿಟಿ ಲಿಮಿಟೆಡ್ ಬಂದು ಅಡಾನಿ ಟೋಟಲ್ ಗ್ಯಾಸ್ ಕೆಳಗಡೆ ಬರುವ ಒಂದು ಸಬ್ಸಿಡರಿ ಕಂಪ್ನಿ. ಇದರ ಪೇರೆಂಟ್ ಕಂಪ್ನಿ ಅಡಾನಿ ಟೋಟಲ್ ಎನರ್ಜೀಸ್ ಪೇರೆಂಟ್ ಕಂಪ್ನಿ ಬಂದು ಅಡಾನಿ ಟೋಟಲ್ ಗ್ಯಾಸ್ ಲಿಮಿಟೆಡ್. ಹಾಗಾಗಿ ಅಡಾನಿ ಟೋಟಲ್ ಗ್ಯಾಸ್ ಲಿಮಿಟೆಡ್ ಶೇರ್ಸ್ಗಳಲ್ಲಿ ಹೆಚ್ಚು ಕಡಿಮೆ ಒಂದು ನೋಡೋಕ್ಕೆ ಸಿಗ್ಬೋದು, ನಮಗೆ ಏರೋದಕ್ಕೆ ಸಿಗ್ಬೋದು ಅನ್ನೋದಕ್ಕೆ ಈ ಥರ ಒಂದು ನೋಡ್ಬೋದು. ಇದೊಂದು ಸುದ್ದಿ, ಇಂಪಾರ್ಟೆಂಟ್ ಸುದ್ದಿ ಅಂತ. ಹಾಗೆ ಇನ್ನೊಂದು ಪಾಲಿಮ್ಯಾಟ್
ಟೆಕ್ ಅಂತ ಇದೆ, ಪಾಲಿಮರ್ ಟೆಕ್ ಅಂತ. ಇದು ಹೆಚ್ಚು ಕಡಿಮೆ ಒಂದು ನಮ್ಮ ದೇಶದಲ್ಲಿ ಒಂದು ಸೆಮಿ ಕಂಡಕ್ಟರ್ ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ. ಇದು IPOಗೆ ಬರೋದಕ್ಕೆ ಈ ವರ್ಷದ ಕೊನೆಯಲ್ಲಿ ಒಂದು ಸುಮಾರು 1500 ಕೋಟಿಯ ಒಂದು IPOಗೆ ಬರೋದಕ್ಕೆ ಒಂದು ಯೋಜನೆ ಮಾಡಿದ್ದು, ಒಂದು ಪ್ಲಾನಿಂಗ್ ನಡೀತಾ ಇದೆ. ಇದು ಸೆಮಿ ಕಂಡಕ್ಟರ್ ಇತ್ತೀಚೆಗೆ ನೋಡ್ಬೋದು ಗ್ಲೋಬಲ್ ಲೆವೆಲ್ನಲ್ಲಿ, ಇಡೀ ವರ್ಲ್ಡ್ ಲೆವೆಲ್ನಲ್ಲಿ ಒಂದು ಚಿಪ್ಗಳಿಗೆ, ಸೆಮಿ ಕಂಡಕ್ಟರ್ ಚಿಪ್ಗೆ ಡಿಮ್ಯಾಂಡ್ ಇದೆ. ಆದರೆ ಮ್ಯಾನುಫ್ಯಾಕ್ಚರರ್ಸನ್ನು ಸ್ವಲ್ಪ ಡಿಮ್ಯಾಂಡಲ್ಲೇ ಇದ್ದಾರೆ. ಹಾಗೆಯೇ ಇದು ಒಂದು ಒಳ್ಳೆಯ ಒಂದು IPO ಆಗ್ಬೋದು ಅಂತ. ಸೊ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.